ಇಂದು ಬೆಳಿಗ್ಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಚಡಪಡಿಕೆ ಅನುಭವಿಸುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮಿಥುನ ರಾಶಿಯವರು ನಿಮ್ಮ ಜೀವನದ ಸುತ್ತ ಸುಳಿವುಗಳನ್ನು ಹುಡುಕುತ್ತಿದ್ದಾರೆ. ನಿಮ್ಮ ಪ್ರತಿಯೊಂದು ನಡೆಯನ್ನು ಮೌನವಾಗಿ ಗಮನಿಸುತ್ತಿರುವ ಯಾರೋ ಒಬ್ಬರು ಕಾಣದ ವೃತ್ತವನ್ನು ರಚಿಸಲಾಗಿದೆ. ಅವನು ಯಾವುದೇ ಶಬ್ದ ಮಾಡುವುದಿಲ್ಲ ಅಥವಾ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅವನು ನಿಮ್ಮ ವೇಗವನ್ನು ಗುರಿಯಾಗಿಸಿಕೊಂಡಿದ್ದಾನೆ. ಮತ್ತು ಅತ್ಯಂತ ದೊಡ್ಡ ರಹಸ್ಯವೆಂದರೆ, ಇಂದಿನ ನಿಮ್ಮ ರಕ್ಷಣೆಯ ನೀವು ಒಂದು ಸಣ್ಣ ತಪ್ಪು ಮಾಡುವುದನ್ನು ನಿಲ್ಲಿಸಿದ ಕ್ಷಣದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಹಣೆಬರಹದಲ್ಲಿ ಇಂದು ವಿಚಿತ್ರವಾದ ಗದ್ದಲವಿದೆ. ಎಲ್ಲರೂ ಸಾಮಾನ್ಯವಾಗಿದೆ ಎಂದು ತೋರುತ್ತದೆ. ಜನರು ನಗುತ್ತಿದ್ದಾರೆ. ವಿಷಯಗಳು ತಮ್ಮದೇ ಆದ ವೇಗದಲ್ಲಿ ಪ್ರಗತಿಯಲ್ಲಿವೆ, ಆದರೆ ಮೇಲ್ಮೈ ಕೆಳಗೆ ಬಹಳಷ್ಟು ಬದಲಾಗಿದೆ. ನೀವು ನಿಮ್ಮದೇ ಎಂದು ಭಾವಿಸಿದ ಕಣ್ಣುಗಳ ಜೋಡಿ ಕಣ್ಣುಗಳು ಇಂದು ನಿಮ್ಮ ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಅವು ನಿಮ್ಮನ್ನು ಬೇಗನೆ ಹೋಗುವಂತೆ ಬಯಸುತ್ತವೆ. ಭಾವನೆಗಳಿಂದ ಆಕರ್ಷಿತರಾಗಿ ಮತ್ತು ನಿಮ್ಮ ಅದೃಷ್ಟ ಅಲೆದಾಡಬಹುದಾದ ಮಾರ್ಗವನ್ನು ಆರಿಸಿಕೊಳ್ಳಿ. ಆದರೆ ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಯಾವಾಗ ಸಮತೋಲನವಾಗಿರುತ್ತದೆ, ಮತ್ತು ಇಂದು ಆ ಸಮತೋಲನವು ನಿಮ್ಮ ಗುರಾಣಿಯಾಗಲಿದೆ. ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಳ್ಳಿ. ಮುಗಿಯದ ವ್ಯವಹಾರ, ಬಾಕಿ ಇರುವ ವಿಷಯ ಅಥವಾ ಪ್ರೀತಿಪಾತ್ರರ ನಡವಳಿಕೆಯಲ್ಲಿನ ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಬರುತ್ತಿರುತ್ತದೆ. ಇದು ಕಾಕತಾಳೀಯವಲ್ಲ. ವಿಶ್ವ ಹೆಚ್ಚಾಗಿ ಪ್ರಮುಖ ಬದಲಾವಣೆಯ ಮೊದಲ ಸಂಕೇತಗಳನ್ನು ಕಳಿಸುತ್ತದೆ, ಮತ್ತು ಇಂದು ಆ ಸಂಕೇತಗಳನ್ನು ಗುರುತಿಸುವ ದಿನ. ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಇದ್ದಾನೆ, ನಿಮ್ಮ ದೌರ್ಬಲ್ಯದ ಬಗ್ಗೆ ಅಲ್ಲ, ನಿಮ್ಮ ಯಶಸ್ಸಿನ ಬಗ್ಗೆ ಅಸಮಾಧಾನ ಹೊಂದಿರುವ ಯಾರೋ ಒಬ್ಬರು ಇದ್ದಾರೆ. ಜನರು ನಿಮ್ಮ ಹೆಸರಿನ ಬದಲಾಗಿ ನಿಮ್ಮ ಹೆಸರನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ನೀವು ಇಂದು ನೀಡುವ ಪ್ರತಿಯೊಂದು ಮಾತು, ಪ್ರತಿಯೊಂದು ಭರವಸೆ ಮತ್ತು ಪ್ರತಿಯೊಂದು ಭರವಸೆಯ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಗುಪ್ತ ವಿರೋಧವು ಎಷ್ಟೇ ಪ್ರಬಲವಾಗಿದ್ದರೂ ಮುಂದೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾದ ಗತಿ ಇದೆ. ನಿಮ್ಮ ಪರವಾಗಿ ಬದಲಾಗುತ್ತಿದೆ. ನೀವು ಇಂದು ನಿರ್ಧಾರವನ್ನು ಮುಂದೂಡಿದರೆ, ಆ ಮುಂದೂಡಲ್ಪಟ್ಟ ನಿರ್ಧಾರವು ಮುಂಬರುವ ದಿನಗಳಲ್ಲಿ ನಿಮಗೆ ಮರಳಬಹುದು. ನಿಮಗೆ ಸಂಪತ್ತು, ಗೌರವ ಮತ್ತು ಹೊಸ ಅವಕಾಶವನ್ನು ತರಬಹುದು. ಕೆಲವೊಮ್ಮೆ ಗೆಲುವು ಮುಂದುವರಿಯುವುದರಲ್ಲಿ ಅಲ್ಲ, ಸರಿಯಾದ ಕ್ಷಣದವರೆಗೆ ಹಿಡಿದಿಟ್ಟುಕೊಳ್ಳುವುದರಲ್ಲಿ ಅಡಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಈಗ ಎರಡು ಧ್ವನಿಗಳಿವೆ. ಮೊದಲನೆಯದು ಹೇಳುತ್ತದೆ, ಎಲ್ಲವೂ ಸರಿಯಾಗಿದೆ, ಚಿಂತಿಸಬೇಡಿ. ಎರಡನೆಯದು ತುಂಬಾ ನಿಧಾನವಾಗಿದೆ, ಆದರೆ ಅದು ನಿಜವಾದದ್ದು. ಹೆಸರು, ಮುಖ ಅಥವಾ ಪರಿಸ್ಥಿತಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಅದೇ ನಮಗೆ ಎಚ್ಚರಿಕೆ ನೀಡುತ್ತಿದೆ. ಇಂದು ಆ ಸಣ್ಣ ಧ್ವನಿಯನ್ನು ನಿಗ್ರಹಿಸಬೇಡಿ, ಏಕೆಂದರೆ ವಿಧಿ ಯಾವಾಗಲೂ ಶಬ್ದದಲ್ಲಿ ಅಲ್ಲ, ಚಿಹ್ನೆಗಳಲ್ಲಿ ಮಾತನಾಡುತ್ತದೆ. ಮತ್ತು ಇನ್ನೊಂದು ವಿಷಯ, ನೀವು ಬಹುಶಃ ಇದರ ಬಗ್ಗೆ ಎಂದಿಗೂ ಕೇಳಿರಲಿಕ್ಕಿಲ್ಲ. ಮೀನ ರಾಶಿಯವರು ಗಮನ ಸೆಳೆಯುತ್ತಿದ್ದಾರೆ, ಅದೇ ಸಮಯದಲ್ಲಿ ಕಾಣದ ಯಾರೋ ಒಬ್ಬರು ಅವರ ಜೀವನದಿಂದ ಹೊರಹೊಮ್ಮುತ್ತಿದ್ದಾರೆ. ನೀವು ಇದರ ಬಗ್ಗೆ ಎಂದಿಗೂ ಕೇಳಿರದೇ ಇರಬಹುದು. ಮೀನ ರಾಶಿಯವರು ತಮ್ಮ ಗೆಳೆಯರಿಂದ ಪರಿಶೀಲನೆಗೆ ಒಳಗಾದಾಗಲೆಲ್ಲ ಅವರು ಕಾಣದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಒಬ್ಬ ರಕ್ಷಕನು ಸಹ ಸಕ್ರಿಯನಾಗಿದ್ದಾನೆ. ಈ ರಕ್ಷಕನು ಪವಾಡವಲ್ಲ, ಬದಲಾಗಿ ನಿಮ್ಮ ಸರಿಯಾದ ತಿಳುವಳಿಕೆ, ಸರಿಯಾದ ಸಮಯ ಮತ್ತು ಸರಿಯಾದ ಜನರಿಂದ ಬರುವ ಸಹಾಯದ ಒಂದು ರೂಪ. ಹಾಗಾಗಿ ಇಂದು ಅಪರಿಚಿತರು ನಿಮಗೆ ಸ್ವಲ್ಪ ಸಲಹೆ ನೀಡಿದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ದೇವರ ಉತ್ತರವು ನಿಮಗೆ ಹತ್ತಿರವಿರುವ ವ್ಯಕ್ತಿಯಿಂದ ಬರುತ್ತದೆ, ಅಪರಿಚಿತರ ಮೂಲಕ ಕಳುಹಿಸುತ್ತಾರೆ. ನಿಮ್ಮ ಜೀವನವು ಒಂದು ಪ್ರಮುಖ ತಿರುವು ಪಡೆಯಲಿದೆ ಎಂದು ನೀವು ಭಾವಿಸುತ್ತಿದ್ದರೆ ಅದರಿಂದ ಈ ವಿಡಿಯೋವನ್ನು ನಿಲ್ಲಿಸಬೇಡಿ ಮತ್ತು ಇದನ್ನು ಸಂಪೂರ್ಣವಾಗಿ ಆಲಿಸಿ, ಏಕೆಂದರೆ ಪ್ರಮುಖ ಸುಳಿವು ಇನ್ನೂ ಬಹಿರಂಗಗೊಂಡಿಲ್ಲ. ಮತ್ತು ಕಮೆಂಟ್ಗಳಲ್ಲಿ ಒಂದೇ ಒಂದು ಪದವನ್ನು ಬರೆಯಿರಿ, ಸಮತೋಲನ. ಈ ಮಾತನ್ನು ಇಂದು ನಿಮ್ಮೊಳಗಿನ ಶಕ್ತಿಯನ್ನು ಯಾವುದೇ ಗುಪ್ತ ದಾಳಿಗಿಂತ ಬಲಶಾಲಿ ಎಂದು ನೆನಪಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿರುವ ಮುಂದಿನ ಚಿಹ್ನೆ ಮಾನವ ಧ್ವನಿಯಾಗಿರುವುದಿಲ್ಲ, ಬದಲಾಗಿ ಹೆಚ್ಚಿನ ಜನರು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕುವ ಘಟನೆಯಿಂದ ಅದು ಬರುತ್ತದೆ. ನೆನಪಿಡಿ, ಪ್ರತಿಯೊಂದು ಅಪಾಯವೂ ಮುಖಾಮುಖಿಯಾಗಿ ಬರುವುದಿಲ್ಲ. ಕೆಲವು ಅಪಾಯಗಳು ನಗುತ್ತಾ ಬರುತ್ತವೆ, ಅವು ನಿಮ್ಮನ್ನು ಹೊಗಳುತ್ತವೆ, ತದನಂತರ ಅವರು ನಿಮ್ಮ ವಿರುದ್ಧ ನಿಮ್ಮ ಸ್ವಂತ ಮಾತುಗಳನ್ನು ಬಳಸುತ್ತಾರೆ. ಮಿಥುನ ರಾಶಿಯವರೇ, ಇಂದು ನೀವು ಇದೇ ರೀತಿಯ ಪರಿಸ್ಥಿತಿಯನ್ನು ತಪ್ಪಿಸಬೇಕು. ನಿಮ್ಮ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದಕ್ಕಿಂತ ಹೆಚ್ಚಿನದನ್ನು ತಿಳಿದುಕೊಳ್ಳಲು ಬಯಸುವ ಯಾರಾದರೂ ನಿಮ್ಮ ಸುತ್ತಲೂ ಇರಬಹುದು. ಅವರು ಪದೇ ಪದೇ, ನೀವು ಏನು ಮಾಡಲಿದ್ದೀರಿ, ನೀವು ಎಲ್ಲಿಗೆ ಹೋಗಲಿದ್ದೀರಿ, ನೀವು ಯಾರನ್ನು ಭೇಟಿಯಾಗಲಿದ್ದೀರಿ, ನೀವು ಎಷ್ಟು ಹಣವನ್ನು ಪಡೆಯಲಿದ್ದೀರಿ ಮತ್ತು ನಿಮ್ಮ ಕಾಳಜಿ ಎಂದು ನೀವು ಭಾವಿಸಬಹುದು. ಆದರೆ ಇಂದು ಪ್ರತಿಯೊಂದು ಕುತೂಹಲವನ್ನು ನಂಬಬೇಡಿ, ಏಕೆಂದರೆ ನಿಮ್ಮ ಹಣೆಬರಹದಲ್ಲಿ ಹೊಸ ಅವಕಾಶವೊಂದು ರೂಪುಗೊಳ್ಳುತ್ತಿದೆ. ಯಾವುದೇ ಸ್ಥಗಿತಗೊಂಡ ಆರ್ಥಿಕ ವಿಷಯಗಳು ಇದ್ದಕ್ಕಿದ್ದಂತೆ ಮುಂದುವರಿಯಬಹುದು. ಹಳೆಯ ಪಾವತಿಯು ಹಳೆಯ ಸಂಪರ್ಕ ಅಥವಾ ಹಿಂದೆ ಮಾಡಿದ ಕೆಲಸದಿಂದ ಲಾಭದ ಮೇಲಿನ ಲಾಭವನ್ನು ಸೂಚಿಸುತ್ತದೆ. ಆದಾಗ್ಯೂ ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಅಗತ್ಯ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಯಾರಿಗೂ ಸಂಪೂರ್ಣವಾಗಿ ಬಹಿರಂಗಪಡಿಸಬೇಡಿ. ಇಂದು ನೀವು ಕಡಿಮೆ ಬಹಿರಂಗಪಡಿಸಿದಷ್ಟು ನೀವು ಸುರಕ್ಷಿತವಾಗಿ
ಶಾಂತವಾಗಿರುತ್ತೀರಿ ಮತ್ತು ಈಗ ಮೊದಲ ಪ್ರಮುಖ ತಿರುವು ನಿಮ್ಮ ವೃತ್ತಿಜೀವನದಲ್ಲಿ ನೀವು ಬಹುತೇಕ ತ್ಯಜಿಸಿದ ಹಾದಿಯಿಂದ ಒಂದು ಸಿಗ್ನಲ್ ಹಿಂತಿರುಗಬಹುದು. ಒಂದು ಸಂದೇಶ, ಫೋನ್ ಕರೆಗಳು, ಪ್ರಸ್ತಾವನೆಗಳು ಅಥವಾ ಸಂಭಾಷಣೆಗಳು ಚಿಕ್ಕದಾಗಿ ಕಾಣುತ್ತವೆ, ಆದರೆ ಅದು ದೊಡ್ಡ ಅವಕಾಶವನ್ನು ಹೊಂದಿರಬಹುದು. ಮೊದಲ ನೋಟದಲ್ಲಿ ಅದು ಸಾಮಾನ್ಯವೆಂದು ತೋರುತ್ತದೆ, ಆದ್ದರಿಂದ ಅವನನ್ನು ತಕ್ಷಣ ತಿರಸ್ಕರಿಸುವ ತಪ್ಪನ್ನು ಮಾಡಬೇಡಿ. ಆದರೆ ಅದೇ ಸಮಯದಲ್ಲಿ ಬೇರೆಯವರು ನಿಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಬಹುದು. ಯಾರು ಸಲಹೆ ನೀಡುತ್ತಿದ್ದಾರೆ ಮತ್ತು ಅವರ ಉದ್ದೇಶಗಳು ಏನೆಂದು ನೀವು ಗುರುತಿಸಬೇಕು. ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ಸಮಸ್ಯೆ ಎಂದರೆ ನಿಮಗೆ ದಾರಿ ಕಾಣುತ್ತಿಲ್ಲ ಎಂದಲ್ಲ, ಸಮಸ್ಯೆ ಎಂದರೆ ನೀವು ನಿಮ್ಮ ಅಭಿಪ್ರಾಯಕ್ಕಿಂತ ಇತರರ ಅಭಿಪ್ರಾಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತೀರಿ. ನೀವು ಹಿಂದೆ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ಹೃದಯವು ಒಂದು ವಿಷಯಕ್ಕೆ ಸ್ಪಷ್ಟವಾಗಿ ಹೌದು ಎಂದು ಹೇಳುತ್ತಿದ್ದರೆ, ಯಾರಾದರೂ ನಿಮ್ಮನ್ನು ಬೆದರಿಸುತ್ತಾರೆ ಎಂಬ ಕಾರಣಕ್ಕಾಗಿ ಹಿಂದೆ ಸರಿಯಬೇಡಿ. ನಿಮ್ಮ ಮನಸ್ಸು ಪದೇ ಪದೇ ನಿಲ್ಲಿಸುವಂತೆ ಸೂಚಿಸುತ್ತಿದ್ದರೆ ಕೇವಲ ದುರಾಸೆಯಿಂದ ಮುಂದುವರಿಯಬೇಡಿ. ಇದು ಇಂದು ನಿಮ್ಮ ಅದೃಷ್ಟ ಪರೀಕ್ಷೆಯಾಗಿದೆ ಮತ್ತು ಪ್ರೀತಿಯ ವಿಷಯಗಳಲ್ಲಿಯೂ ಸಹ ಬಲವಾದ ಸೂಚನೆ ಗೋಚರಿಸುತ್ತದೆ. ನೀವು ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿರುವ ಯಾರಾದರೂ ಏನನ್ನಾದರೂ ತಡೆಹಿಡಿದಿರಬಹುದು. ಅವರು ಅದನ್ನು ನೇರವಾಗಿ ಹೇಳಲು ಸಾಧ್ಯವಾಗದಿರಬಹುದು, ಆದರೆ ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನೀವು ಗಮನಿಸಿರಬಹುದು. ಇಲ್ಲಿ ಯಾವುದೇ ಆತುರವಿಲ್ಲ, ಆರೋಪಗಳಿಲ್ಲ, ಹಳೆಯ ಗಾಸಿಪ್ ಇಲ್ಲ. ಗಮನವಿರಲಿ, ಏಕೆಂದರೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಉತ್ತಮವಾದ ವಿಷಯಗಳು ಅತ್ಯಂತ ದೊಡ್ಡ ಸತ್ಯಗಳು ಮಾತುಗಳ ಮೂಲಕವಲ್ಲ, ಮೌನದ ಮೂಲಕ ಬಹಿರಂಗಗೊಳ್ಳುತ್ತವೆ. ಮತ್ತು ನೀವು ಇನ್ನೂ ಈ ವಿಡಿಯೋದಲ್ಲಿ ಉಳಿದಿದ್ದರೆ ನೀವು ಅದನ್ನು ಕೇಳಿದ್ದೀರಿ. ಆರಂಭದಲ್ಲಿ ಹೇಳಿದ ಸಿಗ್ನಲ್ ನನಗೆ ಅನುಭವವಾಯಿತು. ಈ ಸಂದೇಶವು ನಿಮಗೆ ಪ್ರತಿಧ್ವನಿಸುತ್ತಿದೆ ಎಂದು ನೀವು ಭಾವಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮನೆಯಲ್ಲಿ ಒಂದು ಸಣ್ಣ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು, ಆದರೆ ಇದೇ ಪರಿಸ್ಥಿತಿಯು ಹಳೆಯ ಉದ್ವಿಗ್ನತೆಯನ್ನು ಹೆಚ್ಚಿಸುವುದಕ್ಕೂ ಕಾರಣವಾಗಬಹುದು. ನೀವು ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಬೇಕು. ಇಂದು ಶಾಂತ ಪ್ರಕ್ರಿಯೆಯು ನಿಮ್ಮನ್ನು ಸ್ಫೋಟಗೊಳ್ಳಲು ಬಯಸುವ ವ್ಯಕ್ತಿಯನ್ನು ಸಹ ಆಶ್ಚರ್ಯಗೊಳಿಸುತ್ತದೆ. ಇದು ಗುಪ್ತ ಆಟ. ಎದುರಾಳಿಯು ನಿಮ್ಮ ಸಮತೋಲನವನ್ನು ಕಳೆದುಕೊಳ್ಳಬೇಕೆಂದು ಬಯಸುತ್ತಾನೆ. ವಿಧಿಯು ನೀವು ಶಾಂತವಾಗಿರಲು ಮತ್ತು ಎರಡರ ಭಾಗವಾಗಿರಲು ಬಯಸುತ್ತದೆ. ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ಇಂದು ಸಂಜೆ ಸುಮಾರಿಗೆ ಒಂದು ಸಣ್ಣ ಚಿಹ್ನೆ ಕಾಣಿಸಿಕೊಳ್ಳಬಹುದು. ವಯಸ್ಸಾದ ಯಾರೋ ಒಬ್ಬರ ಹೆಸರನ್ನು ಕೇಳುವುದು, ಇದ್ದಕ್ಕಿದ್ದಂತೆ ಸಂದೇಶವನ್ನು ಸ್ವೀಕರಿಸುವುದು, ಅಥವಾ ನೀವು ಬಹಳ ದಿನಗಳಿಂದ ಮರೆತಿದ್ದ ಏನನ್ನಾದರೂ ಬಹಿರಂಗಪಡಿಸುವುದು. ಅದನ್ನು ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಮುಂದುವರಿಯಬೇಡಿ, ಏಕೆಂದರೆ ಆ ಚಿಹ್ನೆಯ ಹಿಂದೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲು ತೆರೆಯಲಿದೆ. ಆ ಬಾಗಿಲಿನ ಕೀಲಿ ಕೈ ಬಹುಶಃ ನೀವು ಕಡಿಮೆ ಗಮನ ಹರಿಸಿದ ವ್ಯಕ್ತಿಯ ಬಳಿ ಇರಬಹುದು. ಕೆಲವೊಮ್ಮೆ ವಿಧಿ ನಿಮ್ಮ ಮುಂದೆಯೇ ಬಾಗಿಲು ತೆರೆಯುತ್ತದೆ, ಆದರೆ ಅದಕ್ಕೂ ಮೊದಲು ಅವನು ಯಾವ ಬಾಗಿಲಿನಿಂದ ದೂರವಿರಬೇಕೆಂದು ನಿಮಗೆ ತೋರಿಸುತ್ತಾನೆ. ಮಿಥುನ ರಾಶಿಯವರೇ, ಇಂದು ನಿಮಗೆ ಇದೇ ರೀತಿಯದ್ದೇನೋ ಸಂಭವಿಸಲಿದೆ. ಯಾರ ಉದ್ದೇಶಗಳ ಬಗ್ಗೆ ನಿಮಗೆ ಸ್ವಲ್ಪವೂ ಸಂದೇಹವಿದೆಯೋ ಅವರಿಗೆ ನಿಮ್ಮ ಮುಂದಿನ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ, ಏಕೆಂದರೆ ಇಂದು ನಿಮ್ಮ ದೊಡ್ಡ ರಕ್ಷಣೆ ಆಯುಧವಲ್ಲ, ಅದು ನಿಮ್ಮ ಮೌನ. ಹಿಂದಿನಿಂದಲೂ ನಿಮ್ಮ ಜೀವನದಲ್ಲಿ ನಿರ್ಮಾಣವಾಗುತ್ತಿರುವ ಅಡಚಣೆ ನಾಳೆ ಬೆಳಿಗ್ಗೆ 8:30 ಸುಮಾರಿಗೆ ವಿಧಿ ಸಂಬಂಧಗಳ ಮುಸುಕನ್ನು ತೆಗೆದುಹಾಕುತ್ತದೆ. ಪ್ರೀತಿಯ ವಿಷಯಗಳಲ್ಲಿ ಕೆಲವು ಗುಪ್ತ ಭಾವನೆಗಳು ಹೊರಹೊಮ್ಮಬಹುದು. ದೀರ್ಘಕಾಲದವರೆಗೆ ತಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಂಡ ಯಾರಾದರೂ ಇದ್ದಕ್ಕಿದ್ದಂತೆ ತಮ್ಮ ನಡವಳಿಕೆಯಲ್ಲಿ ಮೃದುತ್ವವನ್ನು ತೋರಿಸಬಹುದು. ಈ ಬಾರಿ ನಿಮ್ಮ ನಿರ್ಧಾರಗಳನ್ನು ಭಾವನೆಗಳ ಮೇಲೆ ಮಾತ್ರ ಆಧರಿಸಬಾರದು. ಇನ್ನೊಬ್ಬ ವ್ಯಕ್ತಿ ನಿಜವಾಗಿಯೂ ಬದಲಾಗಿದ್ದಾರೆಯೇ ಅಥವಾ ಅದು ಕೇವಲ ಸನ್ನಿವೇಶದ ವಿಷಯವೇ ಎಂದು ನೀವು ನೋಡಬೇಕು. ಸಮೀಪಿಸುತ್ತಿದೆ ಮತ್ತು ನಿಮ್ಮ ಹಣೆಬರಹದಲ್ಲಿ ಈಗ ಹೊಸ ಅಧ್ಯಾಯ ತೆರೆಯುತ್ತದೆ. ಹಳೆಯ ಭ್ರಮೆಗಳು ಇನ್ನು ಮುಂದೆ ಅದರಲ್ಲಿ ಇರುವುದಿಲ್ಲ. ಹಣದ ಮಾತು. ಇಂದು ಒಂದು ದೊಡ್ಡ ನಿರ್ಧಾರ, ದೊಡ್ಡ ಖರ್ಚು ನಿಮ್ಮನ್ನು ಪ್ರಚೋದಿಸಬಹುದು. ಅದು ಆಕರ್ಷಕವಾಗಿ ಕಾಣಿಸಬಹುದು, ಅಗತ್ಯವೂ ಆಗಿರಬಹುದು, ಆದರೆ ಒಂದು ಕ್ಷಣ ಕಾಯಿರಿ. ಇತರರನ್ನು ಮೆಚ್ಚಿಸಲು ಮಾತ್ರ ಖರ್ಚು ಮಾಡುತ್ತಿದ್ದರೆ ಅದನ್ನು ಮುಂದೂಡುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಹಣ ನಿಧಾನವಾಗಿ ಬೆಳೆಯುತ್ತಿದೆ, ಬಲವರ್ಧನೆಯತ್ತ ಸಾಗುತ್ತಿದೆ. ಸಣ್ಣ ಉಳಿತಾಯಗಳು ಸಹ ದೀರ್ಘಾವಧಿಯಲ್ಲಿ ಗಮನಾರ್ಹ ಪರಿಹಾರವನ್ನು ನೀಡಬಲ್ಲವು. ಮತ್ತು ಇಲ್ಲಿದೆ ಒಂದು ಅದ್ಭುತ ಸೂಚನೆ. ಇಂದು ನಿಮಗೆ ಆರ್ಥಿಕ ಸಮಸ್ಯೆ ಇದ್ದರೆ, ನೀವು ಹಳೆಯ ಕೆಲಸವನ್ನು ಮತ್ತೆ ಪ್ರಾರಂಭಿಸಬೇಕೆಂದು ಭಾವಿಸಿದರೆ ಅದನ್ನು ಕೇವಲ ನೆನಪು ಎಂದು ತಳ್ಳಿಹಾಕಬೇಡಿ. ಅದು ಸಮಯವಾಗಿರಬಹುದು. ನೀವು ಅವಳನ್ನು ಬಿಟ್ಟು ಹೋದಾಗ ಸಮಯವು ನಿಮ್ಮ ಪರವಾಗಿರಲಿಲ್ಲ, ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ. ಎಂದಿಗೂ ತಪ್ಪು ಮಾರ್ಗವಿಲ್ಲ, ಸಮಯವು ತಪ್ಪಾಗಿದೆ. ಇಂದು ಆ ಸಮಯ ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ಕಾಣುತ್ತಿದೆ. ಕುಟುಂಬದ ಹಿರಿಯರೊಬ್ಬರು ಹೇಳಿದ ಮಾತು ನಿಮಗೆ ಸಹಾಯಕವಾಗಬಹುದು. ಇದು ಮೊದಲಿಗೆ ಸರಳವಾಗಿ ಕಾಣಿಸಬಹುದು, ಆದರೆ ಇದು ನಿಮ್ಮ ಪ್ರಸ್ತುತ ಬಿಕ್ಕಟ್ಟಿಗೆ ಉತ್ತರವನ್ನು ಹೊಂದಿರಬಹುದು. ಆದ್ದರಿಂದ ಇಂದು ಅನುಭವ ಮತ್ತು ಮಿಥುನ ರಾಶಿಯ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಒಂದು ವಿಷಯವನ್ನು ನಿಮ್ಮ ಹೃದಯದಲ್ಲಿ ದೃಢವಾಗಿ ಇರಿಸಿ,
ತೆಗೆದುಕೊಳ್ಳಿ. ನೀವು ದುರ್ಬಲರು ಎಂದು ಭಾವಿಸಿ ನಿಮ್ಮನ್ನು ಗುರಿಯಾಗಿಸಿಕೊಂಡ ವ್ಯಕ್ತಿಗೆ ನಿಮ್ಮ ದೊಡ್ಡ ಶಕ್ತಿ ಇನ್ನೂ ತಿಳಿದಿಲ್ಲ. ನಿಮ್ಮ ಸಮಯ ಬರುವವರೆಗೆ ಮತ್ತು ಮುಖ್ಯವಾಗಿ ಸರಿಯಾದ ಸಮಯದಲ್ಲಿ ಕಾಯುತ್ತಾ ನೀವು ಶಾಂತವಾಗಿರುತ್ತೀರಿ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದಕ್ಕಾಗಿಯೇ ನೀವು ಇಂದು ಯಾವುದೇ ವಾದಗಳನ್ನು ಗೆಲ್ಲುವ ಅಗತ್ಯವಿಲ್ಲ. ನಿಮ್ಮ ಸತ್ಯವನ್ನು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ ಮತ್ತು ಯಾವುದೇ ಎದುರಾಳಿಗೆ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಕಾಲವೇ ಪ್ರತಿಕ್ರಿಯಿಸುತ್ತದೆ. ನಿಮ್ಮ ಹಾದಿಗೆ ಅಡ್ಡಬಂದ ವ್ಯಕ್ತಿಯೇ ಅವನು ನಿಮ್ಮನ್ನು ಅಡ್ಡಿಪಡಿಸಲು ಪ್ರಯತ್ನಿಸಿದನು. ನಿಮ್ಮ ಪ್ರಗತಿಯನ್ನು ನೋಡಿ ಅವನು ತನ್ನ ಗುರಿಯನ್ನು ತಪ್ಪಿಸಿಕೊಂಡಿದ್ದಾನೆ ಎಂದು ಅವನಿಗೆ ಒಳಗಿನಿಂದ ತಿಳಿಯುತ್ತದೆ. ಆದರೆ ಅವನು ಮಾಡುವ ಮೊದಲು ವಿಧಿ ನಿಮ್ಮನ್ನು ಪರೀಕ್ಷಿಸಲಿದೆ. ಇಂದು ನಿಮಗೆ 2 ಆಯ್ಕೆಗಳನ್ನು ನೀಡಲಾಗುವುದು. ಒಂದು ಸುಲಭ ಮತ್ತು ತಕ್ಷಣದ ಪ್ರಯೋಜನಗಳನ್ನು ನೀಡುತ್ತದೆ, ಆದರೆ ಅದರ ಹಿಂದೆ ಒಂದು ಗುಪ್ತ ಸಾಧ್ಯತೆ ಅಡಗಿದೆ. ಅಪಾಯ ಹೆಚ್ಚಾಗಿರುತ್ತದೆ. ಎರಡನೆಯದು ಸ್ವಲ್ಪ ಹೆಚ್ಚು ಕಷ್ಟಕರವಾಗಿರುತ್ತದೆ. ಇದಕ್ಕೆ ತಾಳ್ಮೆ ಬೇಕಾಗುತ್ತದೆ, ಆದರೆ ಆ ಮಾರ್ಗವು ನಿಮಗೆ ಅಗತ್ಯವಿರುವ ಅವಕಾಶಕ್ಕೆ ಕಾರಣವಾಗುತ್ತದೆ. ನಿಮಗೆ ಇನ್ನೂ ಪದೇ ಪದೇ ಸಿಗ್ನಲ್ಗಳು ಬರುತ್ತಿವೆ ಮತ್ತು ನಿಮ್ಮ ನಿಜವಾದ ಹಣೆಬರಹ ಇರುವುದು ಇಲ್ಲಿಯೇ. ನೀವು ಕಳೆದುಕೊಂಡಿದ್ದು ಉತ್ತಮ ರೂಪದಲ್ಲಿ ಮರಳಬಹುದು. ಆದ್ದರಿಂದ ಕಮೆಂಟ್ನಲ್ಲಿ ಒಂದೇ ಒಂದು ಪದ ಬರೆಯಿರಿ, ಉದಯ, ಏಕೆಂದರೆ ನಿಮ್ಮ ಜೀವನದ ಕತ್ತಲೆ ಕೊನೆಗೊಳ್ಳಲಿದೆ. ಮೊದಲು ಕೊನೆಯ ನೆರಳು ಹೆಚ್ಚಾಗಿ ಗೋಚರಿಸುತ್ತಿತ್ತು ಮತ್ತು ಇಂದು ಆ ನೆರಳು ಬಹುಶಃ ನಿಮಗೆ ತುಂಬಾ ಹತ್ತಿರದಲ್ಲಿದೆ. ಆದರೆ ಅತ್ಯಂತ ನಿಗೂಢ ವಿಷಯವೇನೆಂದರೆ ನೀವು ಬೆದರಿಕೆ ಎಂದು ಗ್ರಹಿಸುವುದು ನಿಮ್ಮ ಅದೃಷ್ಟದಲ್ಲಿನ ಬದಲಾವಣೆಯ ಮೊದಲ ಚಿಹ್ನೆಯಾಗಬಹುದು. ನೀವು ಭಯಪಡುವ ಘಟನೆ ಮತ್ತು ಆ ಘಟನೆಯೇ ನಿಮಗೆ ಬಾಗಿಲು ತೆರೆಯಬಹುದು, ಏಕೆಂದರೆ ಇಂದು ವಿಧಿ ನಿಮ್ಮನ್ನು ಕೇವಲ ಅಪಾಯದಿಂದ ರಕ್ಷಿಸಲು ಬಂದಿಲ್ಲ, ಅದು ನಿಮಗೆ ಸಹಾಯ ಮಾಡಲು ಬಂದಿದೆ. ನಿಮ್ಮ ಬೆಂಬಲಕ್ಕೆ ಯಾರು ಇದ್ದಾರೆ ಮತ್ತು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಯಾರು ಕಾಯುತ್ತಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುವ ಸಮಯ. ಆರಂಭದಲ್ಲಿ ನಿಮಗೆ ತೊಂದರೆ ಕೊಡುವ ವಿಷಯ ಬರಬಹುದು, ತಡವಾದ ಪ್ರಕ್ರಿಯೆ, ಯಾರೊಬ್ಬರ ಯೋಜನೆಗಳಲ್ಲಿ ಹಠಾತ್ ಬದಲಾವಣೆ ಅಥವಾ ಮನೋಭಾವದಲ್ಲಿನ ಬದಲಾವಣೆಗಳು, ವಿರಾಮ ಮತ್ತು ಎಲ್ಲವೂ ಮತ್ತೆ ಕುಸಿಯುತ್ತಿದೆ ಎಂದು ನೀವು ಭಾವಿಸಬಹುದು. ಆದರೆ ನಿರೀಕ್ಷಿಸಿ, ಇಲ್ಲಿ ಕತೆ ಬದಲಾಗುತ್ತದೆ. ಅಡ್ಡಿಪಡಿಸಿದ ಕೆಲಸ ಬರುತ್ತದೆ. ಅದರ ಹಿಂದೆ ಏನಾದರೂ ಗುಪ್ತ ಕಾರಣವಿರಬಹುದು ಮತ್ತು ನೀವು ಆ ಸಮಯದಲ್ಲಿ ಆತುರ ಪಡದಿದ್ದರೆ ನಂತರ ನಿಮ್ಮನ್ನು ಕಾಡುವ ಏನಾದರೂ ಬೆಳಕಿಗೆ ಬರುತ್ತದೆ. ಆ ತಡೆಗೋಡೆಯು ನಿಜವಾಗಿಯೂ ನಿಮ್ಮ ರಕ್ಷಣೆಯಾಗಿತ್ತು ಎಂದು ವಿವರಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಕಳೆದುಕೊಂಡ ಸಂದರ್ಭಗಳು ಇದ್ದವು ಮತ್ತು ನಂತರ ಅವನ ನಿರ್ಗಮನ ನಿನಗೆ ಒಳ್ಳೆಯದನ್ನೇ ಮಾಡಿತು ಅಂತ ನನಗೆ ಅರಿವಾಯಿತು. ಇಂದು ಮತ್ತೆ ಅದೇ ರೀತಿಯ ಶಕ್ತಿ ಹೆಚ್ಚುತ್ತಿದೆ. ನಿನ್ನ ಅದೃಷ್ಟ ನಿನ್ನನ್ನು ತಪ್ಪು ವ್ಯಕ್ತಿಯ ಬಳಿಗೆ ಕರೆದೊಯ್ದಿದೆ. ನಿಮ್ಮನ್ನು ಕೆಟ್ಟ ಒಪ್ಪಂದ ಅಥವಾ ತಪ್ಪು ನಿರ್ಧಾರದಿಂದ ದೂರವಿಡಬಹುದು. ಆದ್ದರಿಂದ ಇಂದು ಯಾರಾದರೂ ನಿಮ್ಮನ್ನು ಆತುರದ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರೆ ಜಾಗರೂಕರಾಗಿರಿ, ಹಿಂದೆ ಸರಿಯಿರಿ. ನಾನು ಅದರ ಬಗ್ಗೆ ಯೋಚಿಸಿ ನಿಮಗೆ ಹೇಳುತ್ತೇನೆ ಎಂದು ಅವನಿಗೆ ಹೇಳಿ, ಏಕೆಂದರೆ ಇಂದು ನಿಮ್ಮ ಈ ಒಂದು ಸಾಲು ದೊಡ್ಡ ನಷ್ಟವನ್ನು ತಡೆಯಬಹುದು ಮತ್ತು ಈಗ ನಿಮ್ಮ ಮೇಲೆ ಕಣ್ಣಿಟ್ಟಿರುವ ವ್ಯಕ್ತಿ ಬಹುಶಃ ನಿಮಗೆ ತುಂಬಾ ಹತ್ತಿರದಲ್ಲಿರಬಹುದು. ನೀವು ಎಂದಿಗೂ ಅನುಮಾನಿಸುವಷ್ಟು ಹತ್ತಿರದಲ್ಲಿದ್ದೀರಿ. ನಾನು ಹಾಗೆ ಮಾಡಲಿಲ್ಲ, ಆದರೆ ಅವನ ನಡವಳಿಕೆಯಲ್ಲಿ ಒಂದು ವಿಷಯ ಪದೇ ಪದೇ ಸ್ಪಷ್ಟವಾಗುತ್ತದೆ. ಅವನು ನಿಮ್ಮ ಸಂತೋಷದಿಂದ ಸಂತೋಷಪಡುವಷ್ಟು ನಿಮ್ಮ ಹೋರಾಟದಿಂದ ಸಂತೋಷಪಡುವುದಿಲ್ಲ. ನೀವು ಅವನನ್ನು ಒಂದೇ ಪದದಿಂದ ವ್ಯಾಖ್ಯಾನಿಸಬೇಕಾಗಿಲ್ಲ. ಅವನ ನಡವಳಿಕೆಯನ್ನು ಗಮನಿಸಿ. ನೀವು ಒಳ್ಳೆಯ ಸುದ್ದಿ ಹಂಚಿಕೊಳ್ಳುವಾಗ ಅವನ ಮುಖ ಹೇಗಿರುತ್ತದೆ? ನಿಮ್ಮ ಯಶಸ್ಸನ್ನು ಸಾಧಿಸಿದಾಗ ಅವನ ಧ್ವನಿಯಲ್ಲಿ ಸಂತೋಷವಿರುತ್ತದೆಯೇ ಇಲ್ಲವೇ ಎಂದು ಗಮನವಿಟ್ಟು ಅಂತಹ ವ್ಯಕ್ತಿಗಳಿಂದ ನೀವು ದೂರವಿರಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.